ನಮಸ್ಕಾರ. ಇವತ್ತು ಇನ್ನೊಂದು ತೋಟದಲ್ಲಿದ್ದೀವಿ ನೋಡಿ. ಈ ತೋಟದಲ್ಲಿ ತೆಂಗಿನ ಮಧ್ಯೆ ಅಡಿಕೆನ ಹಾಕಿದ್ದಾರೆ. ಈಗ ಯಾರಾದರೂ ಹೊಸದಾಗಿ ನೀವು ತೆಂಗು ಮತ್ತು ಅಡಿಕೆನ ಹಾಕಬೇಕಾದ್ರೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ತೆಂಗಿದೆ ನೋಡಿ, ಈ ತೆಂಗಿನ ಒಂದು 6 ಅಡಿ ದೂರದಲ್ಲಿ, ಒಂದು 6 8 ಅಡಿ ದೂರದಲ್ಲಿ ಒಂದು ಅಡಿಕೆ ಹಾಕಿದ್ದಾರೆ. ಈ ಕಡೆನೂ ಹಾಕಿದ್ದಾರೆ ನೋಡಿರಿ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ, ಈ ತೆಂಗಿನ ಗರಿ ಒಂದು ಅದಕ್ಕೆ ಟಚ್ ಆಗುತ್ತೆ ಅಡಿಕೆಗೆ, ಈ ಕಡೆನೇ ಅದಕ್ಕೆ ಅಡಿಕೆ ಟಚ್ ಆಗುತ್ತೆ. ಹಾಗಾಗಿ ನಿಮಗೆ ಎರಡು ಅಡಿಕೆ ಫಸಲು ಕೊಡೋಲ್ಲ. ಸೊ ನೀವೇನು ಮಾಡ್ಬೋದು, ಒಂದು ತೆಂಗು ನೆಟ್ಟ ಮೇಲೆ ಆ ತೆಂಗಿಂದ ಮಿನಿಮಮ್ ಒಂದು 10 ಅಡಿ ದೂರದಲ್ಲಿ, 10 12 ಅಡಿ ದೂರದಲ್ಲಿ ನೀವು ಅಡಿಕೆನ ಕೂರಿಸೋದ್ರಿಂದ ಮುಂದೆ ತೆಂಗು ಬೆಳೆದಾಗ, ಅಡಿಕೆನೂ ಬೆಳೆದಾಗ ಎರಡೂ ಕೂಡ ಫಸಲು ಕೊಡ್ತವೆ. ಈಗ ಇವರು ಹಾಕಿದ್ದಾರೆ ಇಲ್ಲಿ ಸರಿ ಇದೆ, ಆದರೆ ಇವೆರಡು ಅಡಿಕೆ ಫಸಲು ಕಚ್ಚೋದೇ ಇಲ್ಲ. ಇದು ಅವರಿಗೆ ತೋಟದಲ್ಲಿ ಕೌಂಟಿಗೆ ಅಡಿಕೆ ಇದೆ, ಆದರೂ ಫಸಲು ಕಚ್ಚಲ್ಲ. ಇದರಿಂದ ಲಾಸ್ ಯಾರಿಗೆ? ರೈತರಿಗೆ. ಅದೇ ಗೊಬ್ಬರ ಹಾಕಿದ್ರಿ, ನೀರು ಹಾಕಿದ್ರಿ, ಬೆಳೆಸೋ ಟೈಮ್ ತೊಗೊಂಡ್ರಿ, ಇಷ್ಟೆಲ್ಲ ಮಾಡಿ ನೀವು ಮಾಡೋ ಫಸ್ಟ್ ಸ್ಟೆಪ್ಪಲ್ಲಿ ಮಾಡೋ ತಪ್ಪಿಂದ ನಿಮ್ಗೆ ಈ ಪ್ರಾಬ್ಲಮ್ಮು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. 5 ವರ್ಷ 7 ವರ್ಷ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ತೆಂಗು ಹಾಕಿದಾಗ ಅಟ್ಲೀಸ್ಟ್ ಒಂದು 10 ಅಡಿ ಗ್ಯಾಪ್ ಕೊಡಿ. ತೆಂಗಿಗೂ ಮತ್ತು ಅಡಿಕೆಗೂ ಒಂದು 10 ಅಡಿ ಗ್ಯಾಪ್ ಕೊಡಿ. ಆವಾಗ ಅಟ್ಲೀಸ್ಟ್ ನಿಮಗೆ ಆ ಅಡಿಕೆ ಕೂಡ ಚೆನ್ನಾಗಿ ಬರುತ್ತೆ, ಜೊತೆ ತೆಂಗು ಕೂಡ ಚೆನ್ನಾಗಿ ಬರುತ್ತೆ. ನಮಸ್ಕಾರ.